ಮಯೋಪಿಯಾ ಡಿಸೀಸ್ ಅನ್ನೋದು ಇಟ್ ಈಸ್ ನಾಟ್ ಜಸ್ಟ್ ಗ್ಲಾಸಸ್, ಅದು ಒಂದು ಲೈಫ್ ಸ್ಟೈಲ್ ಡಿಸೀಸ್. 2050 ಅಷ್ಟೊತ್ತಿಗೆ ಎವ್ರಿ ಸೆಕೆಂಡ್ ಪರ್ಸನ್ ಮಯೋಪಿಯಾ ಇರುತ್ತೆ. ಸಿಂಗಾಪುರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಸ್ಟಡಿ ಪ್ರಕಾರ ಹೊರಗಡೆ ಔಟ್ಡೋರ್ ಆಫ್ 2 hours ಇಸ್ ವೆರಿ ಹೆಲ್ಪ್ಫುಲ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರೋಹಿತ್ ಶೆಟ್ಟಿ, ಚೇರ್ಮನ್ ನಾರಾಯಣ ನೇತ್ರಾಲಯ. ಇವತ್ತಿನ ಎಪಿಸೋಡಲ್ಲಿ ನಿಮಗೆಲ್ಲರೂ ಗೊತ್ತಿರುವಂತೆ ಮಯೋಪಿಯಾ ಅಂದರೆ ನಿಯರ್ ಸೈಟೆಡ್ನೆಸ್ಸು, ಅಂದರೆ ದೂರದೃಷ್ಟಿ ದೋಷ. ಇದ್ರ ಬಗ್ಗೆ ಭಾಳಷ್ಟು ಡಿಸ್ಕಷನ್ ಆಗಿದೆ, ಭಾಳಷ್ಟು ರಿಪೋರ್ಟ್ಸ್ ಇದೆ. ಬಟ್ ಈ ಎಪಿಸೋಡಲ್ಲಿ ನಾನು ಏನು ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಮಯೋಪಿಯಾದಲ್ಲಿ ಏನು ಹೊಸದು ರಿಸರ್ಚ್ ಆಗ್ತಾ ಇದೆ, ಅದನ್ನು ನಮ್ಮ ನಾರಾಯಣ ನೇತ್ರಾಲಯದಲ್ಲಿ ಹೇಗೆ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀವಿ. ದ ಫಸ್ಟ್ ರಿಸರ್ಚ್ ಏನು ಅಂದರೆ, ಮಯೋಪಿಯಾ 2050 ಅಷ್ಟೊತ್ತಿಗೆ ಎವ್ರಿ ಸೆಕೆಂಡ್ ಪರ್ಸನ್ ಮಯೋಪಿಯಾ ಇರುತ್ತೆ. ಇವತ್ತು ನಿಮ್ಮ ಮಕ್ಕಳಲ್ಲಾಗಲಿ, ನಿಮ್ಮ ಗೊತ್ತಿರೋರು ರಿಲೇಟಿವ್ಸಲ್ಲಾಗಲಿ, ಮಕ್ಕಳಲ್ಲಿ ಮಯೋಪಿಯಾ ರೇಂಜು ಮೋರ್ ದೆನ್ 10 to 15% ಇನ್ಕ್ರೀಸ್ ಆಗ್ತಾ ಇದೆ. ಇದಕ್ಕೆ ಏನು ಮಾಡ್ಬೋದು ನಾವು? ನಮ್ಮ ರಿಸರ್ಚು ಮತ್ತು ನಾವು ವರ್ಕ್ ಮಾಡಿರೋ ಗ್ರೂಪ್ಸ್ ಪ್ರಕಾರ ನೋಡಿದ್ರೆ, ಫಸ್ಟ್ ಥಿಂಗ್ ಏನು ಹೇಳ್ತಾರೆ, ಮಕ್ಕಳನ್ನು ಅಟ್ಲೀಸ್ಟ್ 2 hours ಸನ್ಲೈಟ್ ಎಕ್ಸ್ಪೋಸ್ ಆಗಲೇಬೇಕು. ಸನ್ಲೈಟ್ ಎಕ್ಸ್ಪೋಸ್ ಆದಷ್ಟು ಮಕ್ಕಳು ಐಬಾಲ್ ಇಲಾಂಗೇಷನ್ ಕಮ್ಮಿ ಆಗುತ್ತೆ, ಅಂದರೆ ಲೆಂತ್ ಆಫ್ ದಿ ಐಬಾಲ್. ಮಕ್ಕಳು ಯಾರು ಸನ್ಲೈಟ್ ಎಕ್ಸ್ಪೋಸ್ ಆಗಲ್ವೋ, ಮಕ್ಕಳಲ್ಲಿ ಆಟ ಆಡೋದು ಇದು ಕಮ್ಮಿ, ಈ ಐಬಾಲ್ ಇಲಾಂಗೇಷನ್ ಆಗ್ತಾ ಹೋಗುತ್ತೆ. ಐಬಾಲ್ ಇಲಾಂಗೇಷನ್ ಆದಾಗ ಏನಾಗುತ್ತೆ, ಮಯೋಪಿಯಾ ಅನ್ನೋ ಮೈನಸ್ ಪವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದಾದಾಗ ಕಣ್ಣು ಒಳಗಡೆ ಇರೋ ರೆಟಿನಾಗೆ ತೊಂದರೆ ಬರುತ್ತೆ, ನರ್ವ್ಸ್ ಮೇಲೆ ಒತ್ತಡ ಬರುತ್ತೆ, ಗ್ಲಾಕೋಮಾ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ಏನು ಮಾಡ್ಬೋದು? ಅದಕ್ಕೆ ಸಿಂಗಾಪುರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಸ್ಟಡಿ ಪ್ರಕಾರ ಹೊರಗಡೆ ಔಟ್ಡೋರ್ ಆಫ್ 2 hours ಇಸ್ ವೆರಿ ಹೆಲ್ಪ್ಫುಲ್. ಸೆಕೆಂಡ್ ರಿಸರ್ಚ್ ಏನಂದರೆ, ನಮ್ಮ ಕಣ್ಣಿನ ಐಬಾಲ್ ಗ್ರೋತನ್ನು ಕಮ್ಮಿ ಮಾಡಬೇಕಾದ್ರೆ ಡೋಪಮಿನ್ ಅನ್ನೋ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಅವಶ್ಯಕತೆ ಇರುತ್ತೆ. ನ್ಯೂರೋ ಟ್ರಾನ್ಸ್ಮಿಟರ್ ಏನು ಮಾಡುತ್ತೆ, ಡೋಪಮಿನ್ ನಾವು ಖುಷಿಯಾದಾಗ, ಎಕ್ಸೈಟ್ಮೆಂಟ್ ಆದಾಗ ನಮ್ಮಲ್ಲಿರುವಂಥ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಅಂತ, ಡೋಪಮಿನ್ ರಿಲೀಸ್ ಅಂತ ಹೇಳ್ತೀವಿ, ಅದು ಈ ಮಕ್ಕಳಲ್ಲಿ ಭಾಳ ಕಮ್ಮಿ ಇರುತ್ತೆ. ಇದನ್ನು ನಮ್ಮದೊಂದು ರಿಸರ್ಚಲ್ಲಿ ಕಣ್ಣಿನ ಟಿಯರ್ಸಿಂದ ಆ ಡೋಪಮಿನ್ ಲೆವೆಲ್ ನೋಡಿದಾಗ ಕಮ್ಮಿ ಡೋಪಮಿನ್ ಇದ್ದಷ್ಟು ಐಬಾಲ್ ಗ್ರೋತ್ ಜಾಸ್ತಿ ಆಗ್ತಾ ಹೋಗಿತ್ತು. ಇದರ ಅರ್ಥ ಏನು, ಮಕ್ಕಳಲ್ಲಿ ಆ ಫೀಲ್ ಗುಡ್ ಫ್ಯಾಕ್ಟರ್ ಕಮ್ಮಿ ಆದಷ್ಟು, ಹೊರಗಡೆ ಆಡದೇ ಇದ್ದಾಗ, ಐಸೋಲೇಟೆಡ್ ಆಗಿದ್ದಾಗ, ಬರೀ ಓದಿದಾಗ, ಬರೀ ಕತ್ಲೆ ರೂಮಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾಗ ಡೋಪಮಿನ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಡೋಪಮಿನ್ ಲೆವೆಲ್ಲು ಬರೀ ಕಣ್ಣಿಗಷ್ಟೇ ಅಲ್ಲ, ಸೆಲ್ಫ್ ಎಸ್ಟೀಮ್, ಸೈಕಲಾಜಿಕಲ್ ವೆಲ್ಬೀಯಿಂಗ್, ಸೋಷಲ್ ಇಂಟ್ರ್ಯಾಕ್ಷನ್ ಎಲ್ಲದಕ್ಕೂ ಬೇಕು. ಆ ಡೋಪಮಿನ್ ನಾವು ಟಿಯರ್ಸಲ್ಲಿ ಸೆಕ್ರೀಟ್ ಮಾಡಿ ಚೆಕ್ ಮಾಡಿದಾಗ ಈ ಮಕ್ಕಳು ಬಹಳ ಕಮ್ಮಿ ಇದೆ. ಅದೇ ಮಗು ಹೊರಗಡೆ ಹೋಗಿ ಆಡಿದಾಗ ಅಥವಾ ಸ್ಪೆಂಡ್ ಸಮ್ ಟೈಮ್ ಸ್ಕೂಲಲ್ಲಿ ಏನೋ ಒಂದು ಆ್ಯಕ್ಟಿವಿಟಿ ಇದ್ದಾಗ ಇಟ್ ಇನ್ಕ್ರೀಸಸ್. ಸೊ 2 ಇಂಪಾರ್ಟೆಂಟ್ ಥಿಂಗ್ಸ್ ಇದ್ದಲ್ಲಿ ಏನು, ಸ್ಕೂಲ್ ಶುಡ್ ಎನ್ಕರೇಜ್ ಅಟ್ಲೀಸ್ಟ್ 1 hour to be outside. Anywhere the child has to get enough of dopamine. Vitamin D is a third factor. ಮಕ್ಕಳಲ್ಲಿ ಇವತ್ತು ನೋಡ್ರೆ ವೈಟಮಿನ್ ತುಂಬ ಕಮ್ಮಿ ಇರುತ್ತೆ. ಆ ವೈಟಮಿನ್ ಡಿ ಇಸ್ ಆಲ್ಸೋ ನೆಸೆಸರಿ ಫಾರ್ ದಿ ಶೇಪ್ ಆ್ಯಂಡ್ ಗ್ರೋತ್ ಆಫ್ ದಿ ಐಬಾಲ್. ರಿಸರ್ಚ್ ಪ್ರಕಾರ ಇವಾಗ ಎಟ್ರೋಪಿನ್ ಡ್ರಾಪ್ಸ್ ಅಂತ ಕೊಡ್ತಾರೆ, ಲೋ ಡೋಸ್ ಎಟ್ರೋಪಿನ್. ಅದು ಹಾಕಿದಾಗ ಏನಾಗುತ್ತೆ, ಒಳಗಡೆ ಪ್ಯೂಪಿಲ್ಲು ಸ್ಮಾಲ್ ಚೇಂಜಸ್ ಬರುತ್ತೆ. It also helps in maintaining the shape of the eyeball. This is a big interest in myopia. Myopia ಬಂದಾಗ ಡ್ರಾಪ್ಸ್ ಕೊಡ್ತೀವಿ, and this is a very very big lead in myopia research. ಡಿಫ್ರೆಂಟ್ ಟೈಪ್ ಆಫ್ ಗ್ಲಾಸಸ್ ಬಂದಿದೆ ಈಗ. ಏನೋ ಈಗ ಬರೀ ಮಕ್ಕಳಲ್ಲಿ ಬರೀ ಒಂದು ಮೈನಸ್ ಪವರ್ ಅಲ್ಲ, ಬೇರೆ ಬೇರೆ ಗ್ಲಾಸಸ್ಸು, ರೇಸ್ ಯಾವ ಥರ ಫೋಕಸ್ ಮಾಡುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಯು ಡಿಸ್ಕಸ್ ವಿತ್ ದ ಸ್ಪೆಷಲಿಸ್ಟ್. ನಾವು ಹೋಗ್ಬಿಟ್ಟು ಯಾವುದೋ ಒಂದು ಕಡೆಯಲ್ಲಿ ಸುಮ್ಮನೆ ಗ್ಲಾಸ್ ತೊಗೊಂಡು ಬರೋದಲ್ಲ. ವಿ ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್ ಆಫ್ ದಿಸ್. ಆರ್ಥೋಕೆರಟಾಲಜಿ ಅಂತ ಇದೆ. ಆರ್ಥೋಕೆರಟಾಲಜಿಯಲ್ಲಿ ಒಂದು ನೈಟ್ ಮಗು ಲೆನ್ಸ್ ಹಾಕೊಂಡು ಮಲಗಿದಾಗ ಏನಂತೆ, ಕಾರ್ನಿಯಾ ಬಿಕಮ್ಸ್ ಫ್ಲ್ಯಾಟ್ ಆಗುತ್ತೆ. ಅವಾಗೇನು ಬೆಳಗ್ಗೆ ಇದ್ದಾಗ ಇಡೀ ದಿನ ಗ್ಲಾಸಸ್ ಅವಶ್ಯಕತೆ ಇರಲ್ಲ. ಲೈಫ್ ಸ್ಟೈಲ್ ಚೇಂಜಸ್, ಯೂಸಿಂಗ್ ದ ಪ್ರಾಪರ್ ಗ್ಲಾಸಸ್, ಮಾಡಿಫಿಕೇಷನ್ ಆಫ್ ಹೌ ಯು ಆರ್ ಡೂಯಿಂಗ್ ಯುವರ್ ರುಟೀನ್ ಡೈಲಿ ಆ್ಯಕ್ಟಿವಿಟೀಸ್, ಯೂಸ್ ಆಫ್ ಎಟ್ರೋಪಿನ್ ಡ್ರಾಪ್ಸ್ and proper counseling to make it a myopia free population is very important. ಇದನ್ನು ನಾವು
ಸ್ಕೂಲಲ್ಲಾಗಲಿ ಮನೇಲಾಗಲಿ ವಿ ಹ್ಯಾವ್ ಟು ಗೆಟ್ ಇನ್ಕಾರ್ಪೊರೇಟೆಡ್ ಇನ್ ದಿಸ್. ನಮ್ಮಲ್ಲಿ ಈ ಮಯೋಪಿಯಾ ಮಾಸ್ಟರ್ ಅಂತ ಒಂದು ಇಮೇಜಿಂಗ್ ಟೂಲ್ ಇದೆ. ಅದರಲ್ಲಿ ಏನಾಗುತ್ತೆ, ನಮ್ಮ ಇಡೀ ಮಯೋಪಿಯಾನ ಲೆಂತ್ ಆಫ್ ದಿ ಐಬಾಲ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಮೆಷರ್ ಮಾಡುತ್ತೆ. ಈ ಮಯೋಪಿಯಾ ಮಾಸ್ಟರ್ ಏನು ಮಾಡುತ್ತೆ, ಆ ಮೆಷರ್ಮೆಂಟಲ್ಲಿ ಚೇಂಜಸ್ ಆಗ್ತಾ ಇದೆಯಾ ಅಂತ ನೋಡುತ್ತೆ. ಇದು ಬಹಳ ಇಂಪಾರ್ಟೆಂಟು. ಮಯೋಪಿಯಾ ಡಿಸೀಸ್ ಅನ್ನೋದು ಇಟ್ ಈಸ್ ನಾಟ್ ಜಸ್ಟ್ ಗ್ಲಾಸಸ್, ಅದು ಒಂದು ಲೈಫ್ ಸ್ಟೈಲ್ ಡಿಸೀಸು. ಆ ಲೈಫ್ ಸ್ಟೈಲ್ ಡಿಸೀಸ್ ಆದ್ದರಿಂದ ನಮ್ಮ ಲೈಫ್ ಸ್ಟೈಲನ್ನು ನಾವು ಯಾವ ರೀತಿಯಲ್ಲಿ ನಾವು ಅದನ್ನು ಸರಿಪಡಿಸ್ತೀವಿ ಅಷ್ಟು ಒಳ್ಳೆಯದು ನಮ್ಮ ಮಗುಗೆ. ಅದನ್ನು ಇನ್ ಫ್ಯೂಚರ್ ಅದನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ. ನಮಸ್ಕಾರ.